ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಇವತ್ತು ಗುರುವಾರ. ಇವತ್ತಿನ ದಿನ ಏನೇನೆಲ್ಲ ಆಯಿತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇವತ್ತು ಬೆಳಗ್ಗೆ ತಿಂಡಿ ಬಂದುಬಿಟ್ಟು ಇಡ್ಲಿ ಮಾಡೋಣ ಅಂತ ಬಂದೆ. ಇಡ್ಲಿ ಜೊತೆ ಪಡ್ಡು ಬೇಕು ಅಂತ ಕೇಳಿದ್ದ ನಮ್ಮ ಚಿನ್ನು. ಪಡ್ಡು ಮಾಡೋಣ, ಅವನಿಗೆ ಪಡ್ಡು ಮತ್ತು ನಮಗೆ ಇಡ್ಲಿ. ಈ ಕಡೆ ನಾನು ಕಾಯಿ ಚಟ್ನಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಿದ್ದೀನಿ. ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿಕಾಯಿನ ಚೆನ್ನಾಗಿ ತವಾದಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಸ್ವಲ್ಪ ಜೀರಿಗೆ, ಕಾಯಿ, ಕಡಲೆ ಹಾಕಿ ರುಬ್ಕೋತೀನಿ. ಇನ್ನು ಮಾಮೂಲಿ ಸಿಂಪಲ್ಲಾಗಿ ಮಾಡ್ತೀನಿ. ಶುಂಠಿ, ಹುಣಸೆಹಣ್ಣು ಅದನ್ನೆಲ್ಲ ಹಾಕೋದಿಲ್ಲ. ನನಗಷ್ಟು ಇಷ್ಟ ಆಗೋಲ್ಲ. ಇದೇ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಥರ ಮಾಡಿದ್ರೇ ನಮ್ಮಲ್ಲಿ ಬೇಗ ಖಾಲಿ ಆಗೋದು. ಚಟ್ನಿ ಇರೋದೇ ಇಲ್ಲ. ಇನ್ನು ಅವ್ನು ಬಾಕ್ಸಿಗೆ ಕೊಟ್ಟು ಕಳಿಸ್ಬೇಕಲ್ವ, ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ತೀನಿ. ಇನ್ನು ಅವನಿಗೆ ಒಂದು ತಿಂಡಿನೇ ಎರಡೆರಡು ಥರದ್ದು, ಅಂದರೆ ಒಂದು ಪಡ್ಡು ಮಾಡಿಕೊಟ್ಟೆ ಅವನಿಗೆ ಬಾಕ್ಸಿಗೆ, ಮತ್ತು ತಿನ್ನೋದಕ್ಕೂ ಪಡ್ಡು ಬೇಕು ಅಂತಲೇ ಕೇಳಿದ್ದ. ಒಂದು ತಿಂಡಿನೇ ಎರಡೆರಡು ಥರ ತಿಂಡಿ ಮಾಡಬೇಕು. ಈಗ ನಮ್ಮ ಚೋಟುಗೆ ಪಡ್ಡು ಅಂದರೆ ಇಷ್ಟ ಆಗೋಲ್ಲ. ಅವ್ನು ಪಡ್ಡು ತಿನ್ನಲ್ಲ, ಬರೀ ಇಡ್ಲಿ ತಿಂತಾನೆ. ಒಂದು ಹಿಟ್ಟಲ್ಲಿ ಎರಡೆರಡು ತಿಂಡಿ, ಅವನಿಗೆ ಪಡ್ಡು ಬಾಕ್ಸಿಗೆ ಮತ್ತು ತಿಂಡಿಗೆ, ಇವನಿಗೆ ಇಡ್ಲಿ, ನಾರ್ಮಲ್ ಇಡ್ಲಿ, ಇವನಿಗೆ ಮತ್ತು ನಮಗೆ ಇಡ್ಲಿ. ಏನು ಗೊತ್ತಾ, ಪಡ್ಡು ಮಾಡ್ತೀವಿ ಅಂದರೆ ತುಂಬ ಗ್ಯಾಸ್ ವೇಸ್ಟ್ ಆಗುತ್ತೆ. ಇಡ್ಲಿ ಆದರೆ ಚಕ ಅಂತ ಫಾಸ್ಟಾಗಿ ಆಗೋಗ್ಬಿಡುತ್ತೆ. ಈ ಕಡೆ ಸೈಡು ಕಾಯಿ ಚಟ್ನಿಗೆ ರುಬ್ಬಿದ್ನಲ್ಲ, ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕಬೇಕಿತ್ತು. ಸೊ ಇದ್ರದ್ದು ಲಿಡ್ ಸ್ವಲ್ಪ ಚೆನ್ನಾಗಿಲ್ಲ, ಅದಕ್ಕೋಸ್ಕರ ಬಾಟ್ಲದು ಮುಚ್ಚಳ ಓಪನ್ ಮಾಡಿಬಿಟ್ಟು ಹಾಕ್ತಿದ್ದೀನಿ ಎಣ್ಣೆ ಬಾಟ್ಲು ಒಂದೇ ಇರೋದು, ಇನ್ನೊಂದು ಆರ್ಡ್ರ್ ಮಾಡಬೇಕು. ಇದು ಕ್ಯಾಪ್ ಹೋಗಿದೆಯಲ್ಲ, ಅದಕ್ಕೋಸ್ಕರ. ಆನ್ಲೈನಲ್ಲಿ ದುಡ್ಡಿದ್ರೆ ಏನು ಬೇಕಾದರೂ ಸಿಗುತ್ತೆ, ಬಟ್ ದುಡ್ಡಿರಬೇಕು ಅಷ್ಟೇ ಕೈಲಿ. ಚಟ್ನಿಗೆ ಒಗ್ಗರಣೆ ಎಲ್ಲ ಹಾಕಾಯಿತು. ಕರ್ಬೇವಿನ ಸೊಪ್ಪಿರಲಿಲ್ಲ, ಸೊ ಇಲ್ಲದಿದ್ದರೂ ಅಡ್ಜಸ್ಟ್ ಮಾಡ್ಕೋಬೇಕು. ಇದ್ದರೂ ಹಾಕಿ. ಸೊ ಚೆನ್ನಾಗಿ ಬಂತು ಪಡ್ಡು. ಓಕೆ, ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಸೊ ಅಷ್ಟರಲ್ಲಿ ನಮಗೆ ಅವನಿಗೂ ಮಾಡಿ ಬಾಕ್ಸಿಗೆಲ್ಲ ಹಾಕಾಯಿತು. ನಮಗೆ ನೆಕ್ಸ್ಟು ಇಡ್ಲಿ ಮಾಡ್ಕೊತಿದ್ದೀನಿ. ಸೊ ಕಲರ್ಫುಲ್ಲಾಗಿ ಕಾಣಲಿ ಅಂತ ಕ್ಯಾರೆಟ್ನ ಹಾಕ್ಬಿಟ್ಟು ಮಾಡಿದೆ. ಸಾಂಬಾರು ಸೊಪ್ಪು ಇರಲಿಲ್ಲ, ಸೊ ಸೊಪ್ಪುಗಳಿಗೆ ಸ್ವಲ್ಪ ಕೊರತೆ ಜಾಸ್ತಿ. ಎಲ್ಲ ಆಯಿತು, ತಿಂಡಿ ಎಲ್ಲ ಆಯಿತು. ಅವನಿಗೆ ತಿನ್ನೋದಕ್ಕೆಲ್ಲ ಹಾಕ್ಕೊಡ್ತಿದ್ದೀನಿ. ನೋಡಿ, ಈ ರೀತಿ ಬಂದಿದೆ ಪಡ್ಡು. ಸೊ ಯಾರೆಲ್ಲ ಫಸ್ಟ್ ಟೈಮ್ ಮಾಡ್ತಿದ್ದೀರಾ, ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಬ್ಯಾಟರ್ ಚೆನ್ನಾಗಿದ್ದರೆ ಚೆನ್ನಾಗಿ ಬರುತ್ತೆ. ನಮಗೆ ಇಡ್ಲಿ, ನನಗೆರಡು ಆಟೋದಲ್ಲಿ ಹೊರಗಡೆ ಹೋಗ್ತಿದ್ದೆ. ಸೊ ಯಾಕೆ ಅಂತ ಇನ್ನೊಂದು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಅಷ್ಟರಲ್ಲಿ ಮನೆಯಿಂದ ರೇಷನ್ ಬಂತು. ನಮ್ಮಣ್ಣ ತಂದುಕೊಟ್ಟೋದ ರೇಷನ್ ಎಲ್ಲನೂ, ತರಕಾರಿಯಿಂದ ಹಿಡಿದು ಅಕ್ಕಿಯಿಂದ ಹಿಡಿದು ಎಲ್ಲನೂ ತಂದುಕೊಟ್ಟೋಗ್ತಾರೆ. ಸೊ ನೋಡಿ, ತಾಯಿ ಮನೆಯಿಂದ ಏನೇನೆಲ್ಲ ಬರುತ್ತೆ ಅಂತ. ಈ ಕಡೆಯಿಂದ ಏನೂ ಹೋಗಲ್ಲ, ಆ ಕಡೆಯಿಂದ ಮಾತ್ರ ತುಂಬ ಬರುತ್ತೆ. ನಾನು ಡಯಟ್ ಮಾಡ್ತಿದ್ದೀನಲ್ವ, ಅದಕ್ಕೋಸ್ಕರ ಪನ್ನೀರ್ ತೊಗೊಂಡು ಬರೋದನ್ನು ಮರ್ತುಬಿಟ್ಟೆ. ಅದಕ್ಕೋಸ್ಕರ ನನ್ನ ಮನೇಲೇ ಮಾಡ್ತಿದ್ದೀನಿ. ಇಲ್ಲಿ 1 ಲೀಟ್ರ್ ಹಾಲು ತೊಗೊಬಂದ್ಬಿಟ್ಟು ನಾನೇ ಮನೇಲಿ ಮಾಡ್ತಿದ್ದೀನಿ. ಎಷ್ಟೋ ಸಾರಿ ಮಾಡ್ತೀನಿ. ಸೊ ನೋಡಿ, ಚೆನ್ನಾಗಿ ಬಂತು, ಪರವಾಗಿಲ್ಲ. ಸ್ವಲ್ಪ ಹಾಲಿನ ರೇಟೆಲ್ಲ ತುಂಬ ಜಾಸ್ತಿ ಆಗಿಬಿಟ್ಟಿದೆ. 2 ರೂಪಾಯಿ 3 ರೂಪಾಯಿ ಜಾಸ್ತಿ ಆಗಿಬಿಟ್ಟಿದೆ. ಏನೂ ಮಾಡೋಕ್ಕಾಗಲ್ಲ, ತಗೊಳ್ಳೇಬೇಕು, ತಿನ್ನಲೇಬೇಕು. ಚೆನ್ನಾಗಿ ಸೋರಿಸಿ ನೀಟಾಗಿ ನಿಂಬೆಹಣ್ಣು ಹಾಕಿರ್ತೀವಲ್ಲ, ನಿಂಬೆಹಣ್ಣಿನ ರಸ, ಅದು ಚೆನ್ನಾಗಿ ಹೋಗೋ ಥರ ನೀರಲ್ಲಿ ಚೆನ್ನಾಗಿ ತೊಳಿಬೇಕು. ಆಮೇಲೆ ಒಂದು ಬಟ್ಟೆಗೆ ನೀರೆಲ್ಲ ಹಿಂಡ್ಬಿಟ್ಟು ಚೆನ್ನಾಗಿ ಇಡಬೇಕು. ಅದ್ರ ಮೇಲೆ ಏನಾದರೂ ಒಂದು ಭಾರವಾಗಿರೋದು ಏನಾದರೂ ಇಡಬೇಕು. ಸೊ ಹಿಂಗೆ ಮಧ್ಯಾಹ್ನ ಆಗೋಯಿತು, ಊಟನೂ ಆಗೋಯಿತು. ಆಟ ಆಡ್ತಿದ್ವಿ ನಾನು ಚೋಟು. ಮನೇಲಿ ನಮಗೆ ಮಾಡೋಕ್ಕೆ ಕೆಲಸ ಇಲ್ಲ, ಆಟ ಆಡ್ತಿರ್ತೀವಿ ಆವಾಗವಾಗ. ಹಿಂಗೆ ಆಟ ಆಡ್ತಿದ್ವಿ. ಅಷ್ಟರಲ್ಲಿ ನಮ್ಮ ಕಝಿನ್ ಬಂದರು. ಕಝಿನ್ ಅಂದರೆ ಪಕ್ಕದ ಮನೆ ಫ್ರೆಂಡು. ಸ್ನ್ಯಾಕ್ಸು ಪುರಿ ಇಟ್ಕೊಂಡು ಈ ಥರ ಕೇರಮ್ ಆಟ ಆಡ್ಕೊಂಡು ಚೆನ್ನಾಗಿತ್ತು. ವೆದರ್ ಅಂತೂ ತುಂಬ ಮಳೆ ಇಲ್ಲಿ ಹಾಸನಲ್ಲಿ. ಸೊ ನಿಮ್ಮೂರ ಕಡೆ ಎಲ್ಲ ಹೆಂಗೆ ಮಳೆ ಅಂತ ಕಮೆಂಟ್ ಮಾಡಿ. ನೋಡಿ, ಲಾಸ್ಟಿಗೆ ನನ್ನ ಮಗು ನಾನು ಆಟ ಆಡ್ತಿದ್ದೀವಿ. ನಾವೇನಾದರೂ ಆಟ ಆಡ್ತಿದ್ರೆ ನಾನು ಆಟ ಆಡ್ತೀನಿ ಅಂತ ಹಿಂಗೆ ಆಟ ಮಾಡ್ಕೊಂಡು ಬಂದು, ಅವನು ಇದೇ ಥರ ಆಟ ಆಡ್ತಿರ್ತಾನೆ. ಹೆಂಗೆ ಬೇಕಂಗೆ ಹೊಡೆದ್ಬಿಟ್ಟು ನಾನೇ ಗೆದ್ದೆ ಅಂತಿರ್ತಾನೆ. ಸೊ ನೋಡಿ, ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾನೆ. ಸುಮ್ಮನೆ ಹೆಂಗೆ ಬೇಕಂಗೆ ಹಾಕೋದು ಪಾನು, ನಾನು ಗೆದ್ದೆ ಅಂತ ಹೇಳೋದು. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.